ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 2024ರ ಜನವರಿ ತಿಂಗಳಂದು ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರಿದ್ದಾರೆ ಅಂತ ತಿಳ್ಕೊಳ್ಳುವಂಥ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇನ್ನು 2023ರ ಪ್ರಚಲಿತ ವಿದ್ಯಮಾನಗಳ CA ನೋಟ್ಸ್ ನಿಮ್ಗೆ ಏನಾದ್ರು ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರತಕ್ಕಂಥ ಫೋನ್ಪೇ ID, ಗೂಗಲ್ ಪೇ ID ಮತ್ತು ಪೇಟಿಎಂ ಐಡಿಗಳಿವೆ. ನೀವು ಅದಕ್ಕೆ ವರ್ಷದ ಪ್ರಚಲಿತ ವಿದ್ಯಮಾನಗಳು ಅಂದರೆ 300 ಪ್ರಶ್ನೆಗಳ MCQಗಳು ಡೀಟೇಲ್ ಎಕ್ಸ್ಪ್ಲನೇಷನ್ ಇರೋ MCQ ಬೇಕು ಅಂತ 60 ರೂಪಾಯಿಗಳನ್ನು ಪೇ ಮಾಡಿ ಅಲ್ಲಿರ್ತಕ್ಕಂಥ ಇಮೇಲ್ ಐಡಿಗೆ ಸೆಂಡ್ ಮಾಡಿ ನಿಮಗೆ ಮಾಹಿತಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿದ್ರೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಇನ್ನು ಒನ್ಲೈನರ್ ನೋಟ್ಸ್ ಬೇಕು ಅಂದರೆ 30 ರೂಪಾಯಿನ ಸೆಂಡ್ ಮಾಡಿ ನೀವು ಆ ನೋಟ್ಸನ್ನು ಪಡ್ಕೋಬೋದಾಗಿರ್ತದೆ. ಆಸಕ್ತರು ಯಾರು ಇದ್ದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ರಿಕ್ವೆಸ್ಟ್ ಮಾಡ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ಲಿರತಕ್ಕಂಥ ಮಾಹಿತಿಯನ್ನು ಚೆಕ್ ಮಾಡಿ ಅಥವಾ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೋಬೋದು. ಮೊದಲನೇದಾಗಿ ಆಂಧ್ರ ಪ್ರದೇಶ ರಾಜಧಾನಿ ಅಮರಾವತಿ. ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ. ಮುಖ್ಯಮಂತ್ರಿಗಳು ಜಗನ್ಮೋಹನ್ ರೆಡ್ಡಿ ಅವರು, YSR ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರು. ರಾಜ್ಯಪಾಲರು ನ್ಯಾಯಮೂರ್ತಿಗಳಾದಂಥ ನಿವೃತ್ತ ನ್ಯಾಯಮೂರ್ತಿಗಳಾದ S ಅಬ್ದುಲ್ ನಜೀರ್. ಇಲ್ಲಿ ಚಿತ್ರಗಳನ್ನು ನೀಡಲಾಗಿದೆ. ಇಲ್ಲಿ ಮುಖ್ಯಮಂತ್ರಿಗಳ ಚಿತ್ರ, ಜಗನ್ಮೋಹನ್ ರೆಡ್ಡಿ ಅವರ ಚಿತ್ರ, ಇಲ್ಲಿ ನ್ಯಾಯಮೂರ್ತಿಗಳು ನಿವೃತ್ತ ನ್ಯಾಯಮೂರ್ತಿಗಳಾದ ಅಬ್ದುಲ್ ನಜೀರ್ ಅವರ ಚಿತ್ರ. ನೋಡಿ, ವಿಡಿಯೋ ಮಾಡ್ತಕ್ಕಂಥ ಸಂದರ್ಭ ಜನವರಿ 3, 2024ರ ಟೈಮ್ ಲೈನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ. ಮುಂಬರುವ ದಿನಗಳಲ್ಲಿ ನೀವು ವಿಡಿಯೋವನ್ನು ನೋಡಿದರೆ ರಾಜ್ಯಪಾಲರ ಬದಲಾವಣೆಗಳು ಕೂಡ ಆಗಿರ್ಬೋದು. ಆ ಕ್ಷಣಕ್ಕೆ ನೀವು ಅಪ್ಡೇಟನ್ನು ಮಾಡ್ಕೋಬೇಕಾಗಿರುತ್ತೆ. ಸೊ ಆಂಧ್ರ ಪ್ರದೇಶದ ಭಾರತದ ಭೂಪಟದಲ್ಲಿ ನೋಡಿದ್ರೆ ಇಲ್ಲಿ ಮಾರ್ಕ್ ಆಗಿದೆ. ಆಂಧ್ರ ಪ್ರದೇಶ ರಾಜ್ಯ ಇಲ್ಲಿ ಕಂಡು ಬರುತ್ತೆ. ರಾಜಧಾನಿ ಅಮರಾವತಿ, ಮುಖ್ಯಮಂತ್ರಿಗಳು ಜಗನ್ಮೋಹನ್ ರೆಡ್ಡಿ, ರಾಜ್ಯಪಾಲರು ಅಬ್ದುಲ್ ನಜೀರ್ ಅವರು. ನೆಕ್ಸ್ಟ್ ಅರುಣಾಚಲ ಪ್ರದೇಶ ಭೂಪಟದಲ್ಲಿ ನೀವು ನೋಡ್ಕೋಬಹುದಾಗಿರ್ತದೆ, ಮಾರ್ಕ್ ಆಗಿರ್ತದೆ. ಅರುಣಾಚಲ ಪ್ರದೇಶ ರಾಜಧಾನಿ ಇಟಾನಗರ. ಮುಖ್ಯಮಂತ್ರಿಗಳು ಪೇಮಕಂಡು BJP ಅವರು ಮತ್ತು ಗವರ್ನರ್ ಲೆಫ್ಟಿನೆಂಟ್ ಜನರಲ್ ಕೈವಲ್ಯ ತ್ರಿವಿಕ್ರಮ್ ಪಟ್ನಾಯಕ್. ಓಕೆ, ಇಲ್ಲಿ ಅವರ ಭಾವಚಿತ್ರ, ಇಲ್ಲಿ ಮುಖ್ಯಮಂತ್ರಿಗಳ ಭಾವಚಿತ್ರವನ್ನು ನೋಡ್ಬೋದು. ಪೇಮಕಂಡು ಇವರು, ಇನ್ನು ಕೈವಲ್ಯ ತ್ರಿವಿಕ್ರಮ್ ಪಟ್ನಾಯಕ್ ಅವರು ಇಲ್ಲಿ ನೀವು ನೋಡ್ಕೋಬಹುದಾಗಿರ್ತದೆ. ಅಸ್ಸಾಂ ರಾಜ್ಯಕ್ಕೆ ಬಂದರೆ ದಿಸ್ಪುರ ಇದರ ರಾಜಧಾನಿ. ಹೇಮಂತ್ ಬಿಸ್ವ ಶರ್ಮಾ ಈ ಚಿತ್ರದಲ್ಲಿ ನೋಡ್ತಿದ್ದೀರಾ. ಹೇಮಂತ್ ಬಿಸ್ವ ಶರ್ಮಾ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು. ಗುಲಾಬ್ ಚಂದ್ ಕಟಾರಿಯಾ ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಬಿಹಾರಕ್ಕೆ ಬಂದರೆ ಅಲ್ಲಿಯ ರಾಜಧಾನಿ ಪಾಟ್ನಾ ಆಗಿರುತ್ತೆ. ಬಹಳ ಸಲ ಸುದ್ದಿಯಲ್ಲಿರುತ್ತೆ ಬಿಹಾರ. ಇನ್ನು ನಿತೀಶ್ ಕುಮಾರ್ ಅವರು ಅಲ್ಲಿಯ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಾರೆ. ಸಮ್ಮಿಶ್ರ ಸರ್ಕಾರ JDU, RJD, INC, CPI ಎಲ್ಲ ಸೇರಿ ಮಹಾಗಠಬಂಧನ ಮಾಡಿಕೊಂಡು ಬಿಹಾರದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಅದರ ಮುಖ್ಯಸ್ಥರು ಅಲ್ಲಿಯ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಪಾಟ್ನಾ ಬಿಹಾರದ ರಾಜಧಾನಿ ಆಗಿರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಬಿಹಾರ ಎಲ್ಲಿ ಕಂಡು ಬರುತ್ತೆ ಅಂತ ಭಾರತದ ಭೂಪಟದಲ್ಲಿ. ಇನ್ನು ರಾಜ್ಯಪಾಲರು ರಾಜೇಂದ್ರ ಸಿಂಗ್ ಅರ್ಲೇಕರ್ ಪ್ರೆಸೆಂಟ್ ಇರ್ತಕ್ಕಂಥವ್ರು. ನೆಕ್ಸ್ಟು ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ ಆಗುತ್ತೆ. ವಿಷ್ಣು ದೇವ ಸಾಯಿ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿರ್ತದೆ. ಇನ್ನು ಗವರ್ನರ್ ನಿವೃತ್ತ ನ್ಯಾಯಮೂರ್ತಿಗಳಾದ ಬಿಸ್ವಭೂಷಣ್ ಹರಿಚಂದನ್ ಅವರು ಅಲ್ಲಿಯ ಗವರ್ನರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಫಸ್ಟ್ ಚಿತ್ರದಲ್ಲಿ ರಾಜ್ಯಪಾಲರು ಇರ್ತಾರೆ, ಅದಾದಮೇಲೆ ಮುಖ್ಯಮಂತ್ರಿಗಳಿರ್ತಾರೆ. ನೀವು ನೋಡ್ಕೋಬೋದಾಗಿರ್ತದೆ. ನೆಕ್ಸ್ಟ್ ಗೋವಾ, ಪಣಜಿ ಅದರ ರಾಜಧಾನಿ. ಪ್ರಮೋದ್ ಸಾವಂತ್ ಅವರು, BJPಯ ಪ್ರಮೋದ್ ಸಾವಂತ್ ಅಲ್ಲಿಯ ಮುಖ್ಯಮಂತ್ರಿಗಳು. ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ಬೋದು. PS ಶ್ರೀಧರ್ ಪಿಳ್ಳೈ ಅವರು ಅಲ್ಲಿಯ ರಾಜ್ಯಪಾಲರು. ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲಿ ನೀವು ಗೋವಾ ರಾಜ್ಯವನ್ನು ಕಾಣ್ಬೋದಾಗಿರುತ್ತೆ. ನೆಕ್ಸ್ಟ್ ಗುಜರಾತ್ನ ರಾಜಧಾನಿ ಗಾಂಧಿನಗರ. ಭೂಪೇಂದ್ರ ಪಾಟೀಲ್ BJP ಅಲ್ಲಿಯ ಮುಖ್ಯಮಂತ್ರಿಗಳು. BJP ಪಕ್ಷದ ಭೂಪೇಂದ್ರ ಪಾಟೀಲ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಾರೆ. ಇಲ್ಲಿ ಅವರ ಭಾವಚಿತ್ರವನ್ನು ನೋಡ್ಬೋದು. ಆಚಾರ್ಯ ದೇವ್ವ್ರತ್ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ಇಲ್ಲಿ ಅವರ ಭಾವಚಿತ್ರವನ್ನು ನೀವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟು ಹರಿಯಾಣ, ಚಂಡೀಗಢ ಅದರ ರಾಜಧಾನಿ. ಮನೋಹರ್ ಲಾಲ್ ಖಟ್ಟರ್, BJPಯ ಮನೋಹರ್ ಲಾಲ್ ಖಟ್ಟರ್ ಅಲ್ಲಿಯ ಮುಖ್ಯಮಂತ್ರಿಗಳು. ಬಂಡಾರು ದತ್ತಾತ್ರೇಯ ಅಲ್ಲಿಯ ರಾಜ್ಯಪಾಲರು. ಇಲ್ಲಿ ಬಂಡಾರು ದತ್ತಾತ್ರೇಯ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ನೆಕ್ಸ್ಟು ಹಿಮಾಚಲ ಪ್ರದೇಶ, ಅಲ್ಲಿಯ ರಾಜಧಾನಿಗಳು 2 ಇರ್ತವೆ. ಸಮ್ಮರಲ್ಲಿ ಶಿಮ್ಲಾ, ವಿಂಟರಲ್ಲಿ ಧರ್ಮಶಾಲಾ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸುಖ್ವೀರ್ ಸಿಂಗ್ ಸುಖ ಅವರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಲ್ಲಿ ಅವರ ಚಿತ್ರವನ್ನು ನೋಡ್ಬೋದು. ಶಿವಪ್ರಸಾದ್ ಶುಕ್ಲಾ ಅವರು ಅಲ್ಲಿಯ ರಾಜ್ಯಪಾಲರಾಗಿದ್ದಾರೆ. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ನೆಕ್ಸ್ಟು ಜಾರ್ಖಂಡ್ನ ರಾಜಧಾನಿ ರಾಂಚಿ. ಓಕೆ, ಅಲ್ಲಿಯ ಮುಖ್ಯಮಂತ್ರಿಗಳು ಹೇಮಂತ್ ಸೊರೇನ್ ಅಂತ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಈ ಪಕ್ಷದ ಮುಖ್ಯಸ್ಥರವರು. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ಇನ್ನು CP ರಾಧಾಕೃಷ್ಣನ್ ಅವರು ಅಲ್ಲಿಯ
ಗವರ್ನರ್ ಆಗಿದ್ದಾರೆ. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡಬಹುದಾಗಿದೆ. ಇನ್ನು ನಮ್ಮ ಕರ್ನಾಟಕ, ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿಯಾಗಿದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯನವರು ಇಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಾರೆ. ತಾವರ್ ಚಂದ್ರ ಗೆಹ್ಲೋಟ್ ಅವರು ಇಲ್ಲಿಯ ಗವರ್ನರ್ ಆಗಿರ್ತಾರೆ. ಅವರ ಚಿತ್ರಗಳನ್ನು ನೀವು ಇಲ್ಲಿ ನೋಡ್ಕೋಬಹುದಾಗಿದೆ. ನೆಕ್ಸ್ಟ್ ಕೇರಳ, ನಮ್ಮ ನೆರೆಯ ಕೇರಳ, ತಿರುವನಂತಪುರಂ ಅಲ್ಲಿಯ ರಾಜಧಾನಿ. ಪಿಣರಾಯಿ ವಿಜಯನ್ ಅವರ ಮುಖ್ಯಮಂತ್ರಿಗಳು ಇಲ್ಲಿದೆ, ಕಮ್ಯುನಿಸ್ಟ್ ಪಾರ್ಟಿ ಅವರದು. ಇನ್ನು ಆರಿಫ್ ಮೊಹಮ್ಮದ್ ಖಾನ್ ಅಲ್ಲಿಯ ಗವರ್ನರ್ ಆಗಿದ್ದಾರೆ. ಅವರ ಚಿತ್ರವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಮಧ್ಯಪ್ರದೇಶಕ್ಕೆ ಬರೋದಾದ್ರೆ ಭೋಪಾಲ್ ಅಲ್ಲಿಯ ರಾಜಧಾನಿ. ಶ್ರೀ ಮೋಹನ್ ಯಾದವ್ ಅಲ್ಲಿಯ ಮುಖ್ಯಮಂತ್ರಿಗಳು, ಇತ್ತೀಚೆಗೆ ಆಯ್ಕೆಯಾದಂಥವರು, ಇತ್ತೀಚೆಗೆ ಚುನಾವಣೆ ಆದಮೇಲೆ ಆಯ್ಕೆಯಾದಂಥವ್ರು ಅವರು. ಇನ್ನು ಮಂಗುಬಾಯಿ ಪಟೇಲ್ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ನೆಕ್ಸ್ಟ್ ಮಹಾರಾಷ್ಟ್ರ, ಮುಂಬೈ ಮತ್ತು ನಾಗ್ಪುರ ಸಮ್ಮರ್ ವಿಂಟರ್ಗೆ ಅಂತ ಅಲ್ಲೂ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಮುಂಬೈ ಪಟ್ಟಣವನ್ನ ಅಲ್ಲಿಯ ರಾಜಧಾನಿ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಸಮ್ಮರ್ಗೆ ಅಂತ ಹೇಳ್ತಾರೆ, ನಾಗ್ಪುರ ವಿಂಟರ್ಗೆ ಅಂತ ಹೇಳಲಾಗುತ್ತೆ. ಏಕನಾಥ್ ಶಿಂದೆ ಅವರು, ಬಿಜೆಪಿ ಏಕನಾಥ್ ಶಿಂದೆ ಅಲ್ಲಿಯ ಮುಖ್ಯಮಂತ್ರಿಗಳು, ಇಲ್ಲಿ ಅವರ ಚಿತ್ರವನ್ನು ನೋಡ್ಬೋದು. ಇನ್ನು ರಮೇಶ್ ಬೈಸ್ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಆಗಿದೆ. ಕರ್ನಾಡ್ ಕೆ ಸಂಗ್ಮಾ ಅಲ್ಲಿಯ ಮುಖ್ಯಮಂತ್ರಿಗಳು, ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯ ಮುಖ್ಯಸ್ಥರು. ಫಾಗು ಚೌಹಾಣ್ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಮಣಿಪುರಕ್ಕೆ ಬಂದರೆ ಇಂಪಾಲ ಮಣಿಪುರದ ರಾಜಧಾನಿ. ಎನ್ ಬಿರೇನ್ ಸಿಂಗ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು, ಇಲ್ಲಿ ಅವರ ಚಿತ್ರವನ್ನು ನೋಡ್ತಿದ್ದೀರಾ. ಇನ್ನು ಅನುಸೂಯ ಉಯಿಕೆ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ಮಿಜೋರಾಂನ ರಾಜಧಾನಿ ಐಜ್ವಾಲು. ಲಾಲ್ಡು ಹೋಮ್, ಜೋರಾಮ್ ಪೀಪಲ್ಸ್ ಮೂವ್ಮೆಂಟ್ ಪಾರ್ಟಿಯ ಮುಖ್ಯಸ್ಥರು ಲಾಲ್ಡು ಹೋಮ್ ಅವರು. ಸೊ ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ಇನ್ನು ಹರಿಬಾಬು ಕಂಬಂ ಪಾರ್ಟಿ ಅವರು ಅಲ್ಲಿಯ ಗವರ್ನರ್ ಆಗಿದ್ದಾರೆ. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ನಾಗಾಲ್ಯಾಂಡ್ ಬಂದ್ರೆ ಕೊಹಿಮಾ ನಾಗಾಲ್ಯಾಂಡ್ನ ರಾಜಧಾನಿ. ನೆಫಿಯೋ ರಿಯೋ ನಾಗಾಲ್ಯಾಂಡ್ ಪ್ರಜಾಪ್ರಭುತ್ವ ಒಕ್ಕೂಟ, ಈ ಒಂದು ಪಾರ್ಟಿಯ ಮುಖ್ಯಸ್ಥರು ನೆಫಿಯೋ ರಿಯೋ ಅಲ್ಲಿಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಲಾ ಗಣೇಶನ್ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಒಡಿಸ್ಸಾಗೆ ಬಂದ್ರೆ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ. ನವೀನ್ ಪಟ್ನಾಯಕ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು, ಬಿಜು ಜನತಾದಳ ಅವರ ಪಕ್ಷ. ಇನ್ನು ಶ್ರೀ ರಘುಬರ್ ದಾಸ್ ಅವರು ಅಲ್ಲಿಯ ಗವರ್ನರ್. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ನೆಕ್ಸ್ಟ್ ರಾಜಧಾನಿ ಚಂಡೀಗಢ, ಪಂಜಾಬ್ ರಾಜ್ಯ. ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಿಗೆ ಚಂಡೀಗಢ ರಾಜಧಾನಿಯಾಗಿರುತ್ತೆ, ನಿಮ್ಗೆ ಗೊತ್ತಿರಬೇಕದು. ಭಗವಂತ್ ಸಿಂಗ್ ಮಾನ್ ಆಮ್ ಆದ್ಮಿ ಪಾರ್ಟಿಯ ಸದಸ್ಯರು, ಅಲ್ಲಿಯ ಮುಖ್ಯಮಂತ್ರಿಗಳು ಪಂಜಾಬ್ದು. ಬನ್ವಾರಿಲಾಲ್ ಪುರೋಹಿತ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು. ನೆಕ್ಸ್ಟ್ ಪಿಂಕ್ ಸಿಟಿ ಅಂತ ಹೇಳುವ ಜೈಪುರ ರಾಜಸ್ಥಾನದ ರಾಜಧಾನಿಯಾಗಿದೆ. ಭಜನ್ ಲಾಲ್ ಶರ್ಮಾ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು. ರೀಸೆಂಟ್ ಆಗಿ ಅಲ್ಲೂ ಎಲೆಕ್ಷನ್ ಆಗಿದೆ, ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು. ಕರ್ಲಾಜ್ ಮಿಶ್ರಾ ಅಲ್ಲಿಯ ರಾಜ್ಯಪಾಲರು. ನೆಕ್ಸ್ಟ್ ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟೋಕ್. ಪ್ರೇಮ್ ಸಿಂಗ್ ತಾಮಂಗ್, ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಅವರ ಒಂದು ರಾಜಕೀಯ ಪಕ್ಷ. ಪ್ರೇಮ್ ಸಿಂಗ್ ತಾಮಂಗ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು. ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ತಮಿಳುನಾಡಿನ ರಾಜಧಾನಿ ಚೆನ್ನೈ. MK ಸ್ಟಾಲಿನ್ DMK ಪಕ್ಷ, ಅದರ ಮುಖ್ಯಮಂತ್ರಿಗಳು, ಇಲ್ಲಿ ನೋಡ್ಬೋದು ಅವರ ಚಿತ್ರವನ್ನ. ಮತ್ತು RN ರವಿ ಅವರು ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ನೆಕ್ಸ್ಟ್ ತೆಲಂಗಾಣದ ರಾಜಧಾನಿ ಹೈದರಾಬಾದ್. ರೀಸೆಂಟ್ ಆಗಿ ಎಲೆಕ್ಷನ್ ಆಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ ರೇವಂತ್ ರೆಡ್ಡಿ ಅವರು, ಅಲ್ಲಿಯ ಮುಖ್ಯಮಂತ್ರಿಗಳು. ಮತ್ತು ತಮಿಳುಸೈ ಸೌಂದರರಾಜನ್ ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ನೆಕ್ಸ್ಟ್ ತ್ರಿಪುರ, ಅಗರತಲಾ ಅದರ ರಾಜಧಾನಿ. ಮಾಣಿಕ್ ಸಾಹಾ, ಬಿಜೆಪಿಯ ಮಾಣಿಕ್ ಸಾಹಾ ಅವರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿದ್ದರೆ ಇಂದ್ರಸೇನಾ ರೆಡ್ಡಿ ಅವರು ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ. ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಮತ್ತು ರಾಜ್ಯಪಾಲರು ಆನಂದಿಬೆನ್ ಪಟೇಲ್ರಾಗಿರ್ತಾರೆ. ಉತ್ತರಾಖಂಡ, ಡೆಹ್ರಾಡೂನ್ ವಿಂಟರ್ನ ಟೈಮಲ್ಲಿ ಒಂದು ರಾಜಧಾನಿ. ಮತ್ತು ಗೈಸೈನ್ ಸಮ್ಮರ್ ಟೈಮ್ನ ರಾಜಧಾನಿಯಾಗಿದೆ. ಪುಷ್ಕರ್ ಸಿಂಗ್ ಧಾಮಿ ಅವರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಾರೆ. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದು. ಇನ್ನು ಗುರ್ಪ್ರೀತ್ ಸಿಂಗ್ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಅದರ ರಾಜಧಾನಿ. ಮಮತಾ ಬ್ಯಾನರ್ಜಿ ಅವರು, ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಅವರ ಪಾರ್ಟಿ. ಮಮತಾ ಬ್ಯಾನರ್ಜಿ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು. CV ಆನಂದ್ ಬೋಸ್ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಳ್ಳೋಣ. ನೋಡಿ, ಎಲ್ಲಿ ಭಾರತದ ಭೂಪಟದಲ್ಲಿ ಎಲ್ಲಿ ಕಂಡು ಬರ್ತವೆ ಅನ್ನೋದ್ರ ಮಾಹಿತಿಯನ್ನು ಕೂಡ ಇಲ್ಲಿ ಶೇರ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರ, ಲಡಾಖ್, ದೆಹಲಿ, ಚಂಡೀಗಢ, ದಾದ್ರಾ ನಗರ್ ಹವೇಲಿ, ದಿಯು ದಮನ್,
ಪಾಂಡಿಚೇರಿ, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ಇಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾರ್ಕ್ ಮಾಡಲಾಗಿದೆ. ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ನೋಡ್ಕೋಬಹುದು. ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್, ಚಂಡೀಗಢದ ರಾಜಧಾನಿ ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಿಯುನ ರಾಜಧಾನಿ ದಮನ್ ಆಗಿರುತ್ತೆ. ದಾದ್ರಾ ನಗರ ಹವೇಲಿ ಮತ್ತು ದಿಯು ದಮನ್ನ ರಾಜಧಾನಿ ದಮನ್ ಆಗಿರುತ್ತೆ. ದೆಹಲಿಯ ರಾಜಧಾನಿ ದೆಹಲಿನೇ. ಜಮ್ಮು ಕಾಶ್ಮೀರದ್ದು ಶ್ರೀನಗರ ಸಮ್ಮರ್ ಟೈಮಲ್ಲಿ ಮತ್ತು ಜಮ್ಮು ವಿಂಟರ್ ಟೈಮಲ್ಲಿ. ಲಕ್ಷದ್ವೀಪದ ರಾಜಧಾನಿ ಕವರಟ್ಟಿ. ಪಾಂಡಿಚೇರಿಯ ರಾಜಧಾನಿ ಪಾಂಡಿಚೇರಿನೇ ಇರುತ್ತೆ. ಲಡಾಖ್ನ ರಾಜಧಾನಿ ಲೆಹ್ ಆಗಿರುತ್ತೆ. ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನೋಡೋದಾದ್ರೆ ದೆಹಲಿಯ ಕೇಂದ್ರಾಡಳಿತ ಪ್ರದೇಶ ರಾಷ್ಟ್ರೀಯ ರಾಜಧಾನಿ ಇದು. ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥರು. ವಿನಯ್ ಕುಮಾರ್ ಸಕ್ಸೇನಾ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್, ಪ್ರೆಸೆಂಟ್ ಇರ್ತಕ್ಕಂಥವ್ರು. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಪುದುಚೇರಿಯ ರಾಜಧಾನಿಯಾಗಿದೆ. ಎನ್ ರಂಗಸ್ವಾಮಿ ಅಲ್ಲಿಯ ಮುಖ್ಯಮಂತ್ರಿಗಳಾಗಿದ್ದಾರೆ. ತಮಿಳುಸೈ ಸೌಂದರರಾಜನ್ ಅವರು ಅಲ್ಲಿಯ ಗವರ್ನರ್ ಆಗಿದ್ದಾರೆ. ಇದು ಹೆಚ್ಚುವರಿ ಹುದ್ದೆಯಾಗಿದೆ. ಆಲ್ರೆಡಿ ಅವರು ಭಾರತದ ರಾಜ್ಯವೊಂದರ ಗವರ್ನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಪುದುಚೇರಿಯನ್ನ ಹೆಚ್ಚುವರಿಯಾಗಿ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರ ಶ್ರೀನಗರವನ್ನ ಮೇಯಿಂದ ಅಕ್ಟೋಬರ್ವರೆಗೆ ರಾಜಧಾನಿ ಮಾಡ್ಕೊಂಡಿದ್ದಾರೆ ಮತ್ತು ಜಮ್ಮುವನ್ನ ನವೆಂಬರ್ನಿಂದ ಏಪ್ರಿಲ್ವರೆಗೆ ರಾಜಧಾನಿ ಮಾಡ್ಕೊಂಡಿದ್ದಾರೆ. ಮನೋಜ್ ಸಿನ್ಹಾ ಅವರು ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ ಜಮ್ಮು ಕಾಶ್ಮೀರದ್ದು. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡ್ಬೋದಾಗಿದೆ. ಜಮ್ಮು ಕಾಶ್ಮೀರದ ಮಾರ್ಕನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ. ಅದಾದ್ಮೇಲೆ ಲಡಾಖ್ನ ರಾಜಧಾನಿ ಲೇಹ್ ಅಂತ. ಗವರ್ನರು ಬಿ ಡಿ ಮಿಶ್ರಾ ಅವರು ಇಲ್ಲಿ ಭಾವಚಿತ್ರದಲ್ಲಿ ಅವರನ್ನ ನೀವು ನೋಡ್ಬೋದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಪೋರ್ಟ್ ಬ್ಲೇರ್ ಅದರ ರಾಜಧಾನಿ. ನಿವೃತ್ತ ಅಡ್ಮಿರಲ್ ಆದಂಥ ದೇವೇಂದ್ರ ಕುಮಾರ್ ಜೋಶಿ ಅವರು ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಚಂಡೀಗಢ ಬನ್ವಾರಿಲಾಲ್ ಪುರೋಹಿತ್ ಅವರು ಚಂಡೀಗಢದ ಪ್ರಸ್ತುತ ಆಡಳಿತಾಧಿಕಾರಿ, ಅಡ್ಮಿನಿಸ್ಟ್ರೇಟರ್ ಅಂತ ಅಲ್ಲಿ ಕರೀತಾರೆ. ನೆಕ್ಸ್ಟ್ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಈ ಪ್ರದೇಶದ ರಾಜಧಾನಿ ದಮನ್ ಆಗಿರುತ್ತೆ. ಪ್ರಫುಲ್ ಖೋಡಾ ಪಟೇಲ್ ಅವರು ಅಲ್ಲಿಯ ಆಡಳಿತಾಧಿಕಾರಿಯಾಗಿದ್ದಾರೆ. ಅವರ ಭಾವಚಿತ್ರವನ್ನು ಇಲ್ಲಿ ನೀವು ನೋಡ್ಬೋದು. ಇನ್ನು ಲಕ್ಷದ್ವೀಪಕ್ಕೂ ಕೂಡ ಅವರೇ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಪ್ರಫುಲ್ ಪಟೇಲ್ ಅವರು. ಲಕ್ಷದ್ವೀಪದ ರಾಜಧಾನಿ ಕವರಟ್ಟಿ ಆಗಿರುತ್ತೆ. ಇದಿಷ್ಟು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ರಾಜ್ಯಗಳು, ಅದರ ರಾಜಧಾನಿಗಳು, ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರ ಜೊತೆ ಕೇಂದ್ರಾಡಳಿತ ಪ್ರದೇಶಗಳು, ಅದರ ಮುಖ್ಯಸ್ಥರು, ಅಲ್ಲಿಯ ರಾಜ್ಯಪಾಲರು ಯಾರಾದರೂ ಇದ್ರೆ ಅಡ್ಮಿನಿಸ್ಟ್ರೇಟರ್ಸ್ ಇರುತ್ತೆ ಅವ್ರ ಬಗ್ಗೆ ಮಾಹಿತಿ, ಮತ್ತು ರಾಜಧಾನಿಗಳಿದೆ ಅದರ ಬಗ್ಗೆ ಮಾಹಿತಿಗಳಾಗಿತ್ತು. ಈ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.